ಗುರುಜಿ, ಅಭಿಷೇಕವನ್ನು ಮುಂದುವರಿಸೋಣ. ಖಂಡಿತಮ್ಮ. ಓಂ ಮಲಾಪಕರ್ಷಣ ಸ್ನಾನಂ ಕರಿಷ್ಯೆ ಆಪೋಹಿಷ್ಠಾಮಯೋ ಭುವಸ್ತಾನವೂರ್ಜೆ ದಧಾತನ ಮಹೀರಣಾಯ ಚಕ್ಷಸೆ ಯೋವ ಶಿವತಮೋರಸಪ್ತಸ್ಯ ಭಾಜಯತೆ ಹನಃ ಉಷತೀರಿವ ಮಾತರಃ ತಸ್ಮಾ ಅರಂಗಮಾವಮೋ ಯಸ್ಯ ಕ್ಷಯಾಯ ಜಿನ್ವಥ ಆಪೋ ಜನಯಥಾಚನಃ. ಆಪಾಯತಯೋತಾಭ್ಯೋ ನಮಃ. ಶುದ್ಧೋದಕಸ್ತಾನ್ ಸಮರ್ಪಯಾಮಿ. ಕ್ಷೀರಸ್ತಾನ್ ಕರಿಷ್ಯೆ. ಸ್ವಾಮಿಗೆ ಶುದ್ಧೋದಕ, ಅದಾದ ನಂತರ ಕ್ಷೀರಸ್ನಾನ, ಗೋಕ್ಷೀರದಿಂದ ಸ್ವಾಮಿಗೆ ಅಭಿಷೇಕ. ಓಂ ಆಪ್ಯಾಯಸ್ವ ಸಮೇತುತೆ ವಿಶ್ವತಸ್ಸೋ ಮೃಷ್ಣಿಯಂ ಭವಾವಾಜಸ್ಯ ಸಂಘತೆ ಕ್ಷೀರೇಣ ಸ್ನಪಯಾಮಿ. ಗೋಪ್ಯಜಾತಂ ಪ್ರಪದ್ಯಾಮಿ ಸದ್ಯೋಜಾತಾಯ ವೈ ನಮೋ ನಮಃ. ಭವೆ ಭವೇನಾತಿ ಭವೆ ಭವಸ್ವ ಮಾಂ ಭವೋದ್ಭವಾಯ ನಮಃ. ವಾಮದೇವಾಯ ನಮೋ ಜ್ಯೇಷ್ಠಾಯ ನಮಃ ಶ್ರೇಷ್ಠಾಯ ನಮೋ ರುದ್ರಾಯ ನಮಃ ಕಾಲಾಯ ನಮಃ ಕಲವಿಕರಣಾಯ ನಮೋ ಬಲವಿಕರಣಾಯ ನಮೋ ಬಲಾಯ ನಮೋ ಬಲಪ್ರಮಥನಾಯ ನಮಃ ಸರ್ವಭೂತದಮನಾಯ ನಮೋ ಮನೋನ್ಮನಾಯ ನಮಃ. ಅಘೋರೇಭ್ಯೋಥ ಘೋರೇಭ್ಯೋ ಘೋರ ಘೋರತರೇಭ್ಯಃ ಸರ್ವೇಭ್ಯಃ ಸರ್ವಶರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ. ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರಃ ಪ್ರಚೋದಯಾತ್. ಈಶಾನಃ ಸರ್ವವಿದ್ಯಾನಾಮೀಶ್ವರಃ ಸರ್ವಭೂತಾನಾಂ ಬ್ರಹ್ಮಾಧಿಪತಿರ್ಬ್ರಹ್ಮಣೋಧಿಪತಿರ್ಬ್ರಹ್ಮ. ಶಿವೋ ಮೇ ಅಸ್ತು ಸದಾ ಶಿವೋ. ರುದ್ರಾಯ ಚ ನಮಸ್ತಾಮ್ರಾಯ ಚ ಅರುಣಾಯ ಚ ನಮಃ ಶಂಗಾಯ ಚ ಪಶುಪತಯೇ ಚ ನಮಃ ಉಗ್ರಾಯ ಚ ಭೀಮಾಯ ಚ ನಮೋ ಅಗ್ರೇ ವಧಾಯ ಚ ದೂರೇ ವಧಾಯ ನಮೋ ಹಂತ್ರೆ ಚ ಹನೀಯತೆ ಚ ನಮೋ ವೃಕ್ಷೇಭ್ಯೋ ಹರಿಕೇಶೇಭ್ಯೋ ನಮಸ್ಕಾರಾಯ ನಮಃ ಶಂಭವೇ ಚ ಮಯೋ ನಮಃ ಶಂಕರಾಯ ಚ ಮಯಸ್ಕರಾಯ ಚ ನಮಃ ಶಿವಾಯ ಚ ಶಿವತರಾಯ ಚ. ಕ್ಷೀರಸ್ನಾನಂ ಸಮರ್ಪಯಾಮಿ. ಅಥ ಶುದ್ಧೋದಕಸ್ನಾನಂ ಕರಿಷ್ಯೆ. ಈಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿರ್ಬ್ರಹ್ಮಣೋಧಿಪತಿರ್ಬ್ರಹ್ಮ. ಶಿವೋ ಮೇ ಅಸ್ತು ಸದಾ ಶಿವೋ. ಶುದ್ಧೋದಕ ಸ್ನಾನಾನಂತರಂ ಗಂಧಾಭಿಷೇಕೆ ವಿನಿಯೋಗಃ. ಬಾಬಾವ್ರನ್ನ ಆ ಕಡೆ ಇಟ್ಕೊಳ್ಳಿ. ಬಾಬರವ್ರಿಗೆ ಇನ್ನೊಮ್ಮೆ ಜಲಾಭಿಷೇಕ ಮಾಡಿ. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಬಾಬರವ್ರನ್ನ ವಸ್ತ್ರದಿಂದ ಒರೆಸಿ ತಳಗಿಟ್ಕೊಳ್ಳಿ. ಸ್ವಾಮಿಗೆ ಅಭಿಷೇಕ ಮುಂದುವರಿಸಿ. ಓಂ ಗಂಧದ್ವಾರಾಂಧಾದರ್ಶಾನುಕೃಷ್ಟಾಂಗರೇಶ್ವರೇ ಈಶ್ವರೀಂ ಸರ್ವಭೂತಾನಾಂ ತ್ವಾಮಿಹೋಪತ್ವಯೇ ಶ್ರಿಯಂ. ಮಾನಸ್ತೋಕೆ ತನಯೇ ಮಾನ ಆಯುಷ್ಮಾನೋ ಘೋಷಮಾನೋ ಅಶ್ವೇಶ್ವರೀರ್ಜಃ ವೀರಾನ್ಮಾನೋ ರುದ್ರಭಾವಿತೋ ಮಧೇರವಿಶ್ವಂತೋ ನಮಸಾ ವಿಧೇಮತೆ. ಹರಿದ್ರವೇವ ಪತಥೋ ವನೇದುಪಸೋಮಂ ಸುತಂ ಮಹಿಷೇವಾವಗಚ್ಚತಃ ಸಜೋಷಸಾ ಉಷಸಾ ಸೂರ್ಯೇಣ ಛತ್ರಿರ್ವರ್ತಿರ್ಯಾತಮಶ್ವಿನ. ಹರಿದ್ರಾ ಸ್ನಾನಂ ಸಮರ್ಪಯಾಮಿ. ಸಕ್ತೋ ವಿವತಿತ ಪುನಃ ಪುನಂತೋ ಯತ್ರ ಧೀರಾ ಮನಸಾ ವಾಚಮಕೃತ. ಅತ್ರ ಸಖಾಯ ಸಖ್ಯಾನಿ ಜಾನತೆ ಭದ್ರೇಶಾಂ ಲಕ್ಷ್ಮೀರ್ನಿಹಿತಾಧಿವಾಚಿ. ಪುಷ್ಪಂ ವೇದ ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ಭವತಿ. ಪುಷ್ಪಂ ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ಭವತಿ. ಓಂ ಭಗವತೀ ನಮಃ.
ಶ್ರೀರಾಜರಾಜೇಶ್ವರೀ ನಮಃ. ಭಗವಾನ್ ಷಡಿ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಇನ್ನಷ್ಟು ವಿಶೇಷವಾದಂತಹ ಅನುಷ್ಠಾನದ ಫಲ ಮುಂದೆ ನೋಡೋಣ. ಅದರಲ್ಲೂ ಸ್ವಾಮಿಗೆ ಅಭಿಷೇಕ ಆಯಿತು, ಬಾಬರವರ ಅಭಿಷೇಕ ಆಯಿತು, ಇದೆಲ್ಲವನ್ನು ಸಿದ್ಧ ಕಣ್ತುಂಬಿಸ್ಕೊಂಡಿದ್ದೇವೆ. ಇನ್ನು ಅರ್ಚನೆ, ಧೂಪ, ದೀಪ, ನೈವೇದ್ಯ, ಇನ್ನು ಉಳಿದಂತಹ ರಾಶಿಗಳು. ಇದರಲ್ಲಿ ಅರಿಶಿನ ಕೊಂಬು, ಇಲ್ಲಿವರೆಗೂ ಪೂಜೆ ಮಾಡಿರ್ತಕ್ಕಂಥ ಅರಿಶಿನ ಕೊಂಬು 6 ದಿವಸ ಆದ ನಂತರ ಅಥವಾ 9 ದಿವಸ ಆದ ನಂತರ ನೀವು ಅರಿಶಿನ ಕೊಂಬನ್ನು ಏನು ಮಾಡಬೇಕು, ಅದರಿಂದ ಏನು ಉಪಯೋಗ ನಿಮಗಿದೆ, ಆ ಉಪಯೋಗನ ಹೇಗೆ ಸಿದ್ಧಿಸ್ಕೊಳ್ಬೇಕು, ಈ ಎಲ್ಲ ರಹಸ್ಯಗಳನ್ನು ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀವಿ.